ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಕೀರ್ತಿ ಪತಾಕೆ ಈಗ ದೇಶದ ರಾಜಧಾನಿ ದೆಹಲಿಯಲ್ಲಿ ಹಾರಾಡಿದೆ. ಹುಬ್ಬಳ್ಳಿಯ ಪ್ರತಿಷ್ಠಿತ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಆಯ್ಕೆಯಾಗಿದ್ದ ಡಾಕ್ಟರ್ ವೆಂಕಟರಾಮ ಕಟ್ಟಿ ಅವರಿಗೆ ರಾಷ್ಟ್ರಮಟ್ಟದ ಅಪರೂಪದ ಗೌರವ ಸಿಕ್ಕಿದೆ. ದೆಹಲಿಯಲ್ಲಿ ನಡೆದ ವೈದ್ಯರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ರಕ್ಷಣಾ ಸಚಿವ ಶ್ರೀ ರಾಜನಾಥ್ ಸಿಂಗ್ ಅವರು ಡಾಕ್ಟರ್ ವೆಂಕಟರಾಮ್ ಕಟ್ಟಿ ಅವರಿಗೆ ಅತ್ಯುನ್ನತ ಕಮ್ಯುನಿಟಿ ಸರ್ವಿಸ್ ಅವಾರ್ಡ್ ನೀಡಿ ಗೌರವಿಸಿದ್ದಾರೆ. ಹೌದು, ಉಚಿತವಾಗಿ ಕಣ್ಣಿನ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಗಳನ್ನು ಮಾಡುವ ಮೂಲಕ ಸಮಾಜಕ್ಕೆ ನೀಡಿರುವ ಅನುಪಮ ಸೇವೆಯನ್ನು ಗುರುತಿಸಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಹುಬ್ಬಳ್ಳಿಯವರಾದ ಡಾಕ್ಟರ್ ವೆಂಕಟರಾಮ ಕಟ್ಟಿ ಅವರು ಇದುವರೆಗೆ ಬಡವರು, ನಿರ್ಗತಿಕರು ಸೇರಿದಂತೆ ಸುಮಾರು 90,000ಕ್ಕೂ ಹೆಚ್ಚು ಜನರಿಗೆ ಉಚಿತ ಕಣ್ಣಿನ ಚಿಕಿತ್ಸೆ ನೀಡಿ ಬೆಳಕಾಗಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಈ ನಿಷ್ಪಕ್ಷಪಾತ ಸಾಮಾಜಿಕ ಸೇವೆ ಇಂದಿಗೂ ನಿರಂತರವಾಗಿ ಮುಂದುವರಿಯುತ್ತಿದೆ. ಹುಬ್ಬಳ್ಳಿಯ ಹೆಮ್ಮೆಯ ಪುತ್ರರಾದ ಡಾಕ್ಟರ್ ಕಟ್ಟಿ ಅವರ ಈ ಸಾಧನೆ ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತೆ ಮಾಡಿದೆ. ಸಮಾಜ ಸೇವೆಯನ್ನೇ ಪರಮ ಧರ್ಮವೆಂದು ಭಾವಿಸಿ ಸಾವಿರಾರು ಜನರ ಬಾಳಿನಲ್ಲಿ ಬೆಳಕು ಚೆಲ್ಲಿರುವ ಡಾಕ್ಟರ್ ವೆಂಕಟರಾಮ್ ಕಟ್ಟಿ ಅವರಿಗೆ ನಮ್ಮ ನ್ಯೂಸ್ ಚಾನೆಲ್ ಕಡೆಯಿಂದ ಅಭಿನಂದನೆಗಳು. ಕ್ಷಣ ಕ್ಷಣದ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್. ಕ್ಯಾಮರಾಮನ್ ಶಮೀರ್ ರಾಠಿ ಜೊತೆ ಲಿಂಗರಾಜ್ ಕೋಟಿ, ಬೆಳಗಾವಿ. ಡಾಕ್ಟರ್ ವೆಂಕಟರಮಣ ಕಟ್ಟಿ ಅವರಿಗೆ ಸುಪ್ರಸಿದ್ಧ ಅಪ್ಥಾಲ್ಮಿಕ್ ಡಾಕ್ಟರ್ ಎಂದು ಅವರಿಗೆ ನಮ್ಮ ರಾಜ್ಯದಿಂದ ಪರಿಗಣಿಸಿ ಡೆಲ್ಲಿಗೆ ರೆಕಮೆಂಡ್ ಮಾಡಿದ್ರು. ಹೆಡ್ ಕ್ವಾರ್ಟರ್ಸ್ ಆಫ್ IMA ಅಟ್ ಡೆಲ್ಲಿ. ಸೊ ಇವರು ಮಾಡತಕ್ಕಂಥ ಕಮ್ಯುನಿಟಿ ಸರ್ವಿಸ್ನಲ್ಲಿ ಇವರು ಹಳ್ಳಿಗೆ ಹೋಗಿ ಫ್ರೀ ಕ್ಯಾಂಪನ್ನು ಮಾಡಿ ಐ ಕ್ಯಾಂಪನ್ನು ಮಾಡಿ ಅಲ್ಲಿ ಐಡೆಂಟಿಫೈ ಮಾಡಿ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟು ಅಲ್ಲಿಂದ ಕರೆತರುವುದು, ಇಲ್ಲೇ ಉಚಿತವಾಗಿ ಆಪರೇಷನ್ ಮಾಡುವುದು, ಉಚಿತವಾಗಿ ಲೆನ್ಸ್ ಹಾಕುವುದು, ಮತ್ತು ಅವರ ಪೋಸ್ಟ್ ಆಪರೇಟಿವ್ ಏನು ತೊಂದರೆ ಆಗದಂತೆ ನೋಡಿಕೊಂಡು ಮತ್ತು ಅವರದೇ ಆದ ವಾಹನದಲ್ಲಿ ಮನೆಗೆ ಅವರು ತಲುಪಿಸುತ್ತಾರೆ. ಇದೇ ಥರ ಸೇವೆಯನ್ನು 16 ವರ್ಷಗಳಿಂದ ಮಾಡುತ್ತಾ ಸುಮಾರು 90,000 ಕ್ಯಾಟ್ರಾಕ್ಟ್ ಆಪರೇಷನ್ಸನ್ನು ಮಾಡಿ ಉಚಿತವಾಗಿ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಅವರು ಈ ಥರ ಸಕ್ಸಸ್ ಆಗಿ ಮಾಡಿರುವುದರಿಂದ ನಮ್ಮ IMA ಹುಬ್ಬಳ್ಳಿಯಿಂದ, IMA ಕರ್ನಾಟಕದಿಂದ, IMA ಡೆಲ್ಲಿಯಿಂದ ಲಕ್ಷಾಂತರ ಡಾಕ್ಟರ್ಗಳು ನಾವು ಈ ಸಂಸ್ಥೆಯಲ್ಲಿ ಮೆಂಬರ್ಸ್ ಇದ್ದೇವೆ. ಇದನ್ನು ಮಾಡಲಿ ಡಾಕ್ಟರ್ಸ್ ಡೇ ಅಂತ ಯಾಕೆ ಮಾಡ್ತಾ ಇದ್ದೇವೆ ಅಂದರೆ ನಾವು ಭಾರತ ರತ್ನ ಡಾಕ್ಟರ್ BC ರಾಯ್ ಅಂತ ಹೇಳಿ ಅವರ ನೆನಪಿನಗೋಸ್ಕರ ಅವರು ಮಾಡತಕ್ಕಂಥ ಸಾಧನೆ. ಅವರು IMAನ ಸ್ಥಾಪಿಸಿದರು. ಅವರು ಎಲ್ಲ ಪ್ರಾಕ್ಟೀಸನ್ನು ಮಾಡಿ ಮತ್ತು ಅವರು ಬಂಗಾಳದ ಮುಖ್ಯಮಂತ್ರಿಯಾಗಿದ್ದು ಆಮೇಲೆ ಭಾರತ ರತ್ನ ಪದವಿಯನ್ನು ತೆಗೆದುಕೊಂಡು ಅನೇಕ ಕಾರಣಗಳಿಂದ ಸಾಧನೆಗಳನ್ನು ಮಾಡುತ್ತಾ ಅವರು ಭಾರತ ರತ್ನ ಪದವಿಯನ್ನು ತೆಗೆದುಕೊಂಡು ಅದೇ ದಿವಸ ಅವರ ನೆನಪಿಗಾಗಿ ನಾವು ಡಾಕ್ಟರ್ಸ್ ಡೇ ಅಂತ ಮಾಡಿ ಅತಿ ಉತ್ತಮ ಸೇವೆಯನ್ನು ಮಾಡಿರ್ತಕ್ಕಂಥ ದೇಶದಲ್ಲಿ, ರಾಜ್ಯದಲ್ಲಿ, ಕರ್ನಾಟಕದಲ್ಲಿ, ಹುಬ್ಬಳ್ಳಿಯಲ್ಲಿ ಯಾರ್ಯಾರು ಶ್ರೇಷ್ಠವಾಗಿ ಮಾಡಿರ್ತಾರೋ ಅದು ನಾನು IMA ಅಧ್ಯಕ್ಷನಾಗಿ ಅವರನ್ನು ಗುರುತಿಸಿ ಅವರ ಎಲ್ಲ ಬಯೋಡೇಟಾವನ್ನು ನಾವು ರಾಜ್ಯಕ್ಕೆ ಕಳಿಸಿ ರಾಜ್ಯದಲ್ಲಿ ಪರಿಶೀಲನೆ ಮಾಡಿ ರಾಷ್ಟ್ರಕ್ಕೆ ಕಳಿಸಿ ರಾಷ್ಟ್ರದಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಯಾರು ಕಮ್ಯುನಿಟಿ ಸರ್ವಿಸ್, ದಿಸ್ ಇಸ್ ಅಪ್ಥಾಲ್ಮಾಲಜಿ, ಕ್ಯಾಟ್ರಾಕ್ಟ್ ಆಪರೇಷನ್ ಕಮ್ಸ್ ಅಂಡರ್ ದ ಕಮ್ಯುನಿಟಿ ಸರ್ವಿಸ್, ಆ ಸರ್ವಿಸನ್ನು ಇವರು ಅತ್ಯುತ್ತಮವಾಗಿ ಮಾಡಿದ್ದರಿಂದ ಕರ್ನಾಟಕ ರಾಜ್ಯ ಭಾರತ ದೇಶದ IMA ಯೂನಿಟ್ನಲ್ಲಿ ಇವರನ್ನು ಪರಿಗಣಿಸಿ ಇವರ ಸಾಧನೆ ಮಾಡಿದ್ದನ್ನು ನೋಡಿ ನಮಗೆ ಮತ್ತೆ ಅವರು ನಿಮ್ಮ ಡಾಕ್ಟರ್ ವೆಂಕಟರಮಣ ಕಟ್ಟಿಯವರು ಇವರು ಸಾಧನೆಯನ್ನು ಮಾಡಿದ್ದಾರೆ, ಇವರನ್ನು ನಾವು ರಾಷ್ಟ್ರ ಪ್ರಶಸ್ತಿ ಕಮ್ಯುನಿಟಿ ಸರ್ವಿಸ್ನಲ್ಲಿ ಮಾಡಲಿಕ್ಕೆ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಆದ್ದರಿಂದ ಅವರನ್ನು ರೆಕಮೆಂಡ್ ಮಾಡಿದ್ದಕ್ಕೆ ತಾವು ಇಂಥ ದಿವಸ ಕಳಿಸ್ಕೊಂಡು ಹೋದಾಗ ನಮ್ಮ ಡಾಕ್ಟರ್ ವೆಂಕಟರಮಣ ಕಟ್ಟಿಯವರಿಗೆ ನಾನು ಜೋಡಿಯಾಗಿ ಅಲ್ಲಿ ಆದೇಶ ಇತ್ತು, ಇಲ್ಲಿನ ಅಧ್ಯಕ್ಷರು ಬರಬೇಕೆಂದು ಅವರು ಆದೇಶ ಮಾಡಿದ್ದರಿಂದ ನಾನು ಅವರ ಒಟ್ಟಿಗೆ ಹೋಗಿ ನನಗೂ ಒಂದು ಒಳ್ಳೆಯ ಸುಸಂದರ್ಭ, ಇಂಥ ಒಳ್ಳೆ ಡಾಕ್ಟ್ರು, ಇಂಥ ಒಳ್ಳೆ ಆಪರೇಷನ್ ಮಾಡಿದವರು, ಇವರ ಜೊತೆ ನಾನು ಹೋಗೋದು ಒಂದು ಒಳ್ಳೆಯ ಸಂದೇಶ ಅಂತೇಳಿ ಸದಾವಕಾಶವೆಂದು ಹೇಳಿ ನಾನು ಅವರ ಜೊತೆ ಪ್ರಯಾಣ ಮಾಡಿ ಈ ಪ್ರಶಸ್ತಿಯನ್ನು ತಂದಿದ್ದೇವೆ. ನಾವು ಇವರಿಗೆ ಇನ್ನೂ
ಮತ್ತಷ್ಟು ಸಹಕಾರವನ್ನು ಕೊಡುವುದಾಗಲಿ. ಈಗ ನಾವು ಅವರು ಮಾತಾಡಿಕೊಂಡು ಒಂದು ಬಿಸಿಲುಕೋಟೆ ಅಥವಾ ನೂಲ್ವಿ ಯಾವುದೋ ಒಂದು ಗ್ರಾಮವನ್ನು ತೆಗೆದುಕೊಂಡು ಅಲ್ಲಿ ಯಾರಿಗೂ ಕಣ್ಣಿನ ತೊಂದರೆಗಳು ಇಲ್ಲದೇ ರೀತಿಯಲ್ಲಿ ನೋಡಿಕೊಳ್ಳುವ ವಿಚಾರ ಎಲ್ಲವೂ ಉಚಿತವಾಗಿ. ಈಗ ಮಿಸ್ರಿಕೋಟೆ ಅಂತ ಹಳ್ಳಿಯಲ್ಲಿ ಯಾರಿಗೆ ಕಣ್ಣಿನ ತೊಂದರೆ, ಸ್ಕೂಲ್ ಹುಡುಗರಿರಲಿ, ದೊಡ್ಡವರಿರಲಿ, ವಯಸ್ಸಾದವರಿರಲಿ, ಈಗೇನಾಗಿದೆ ಎಲ್ಲರ ವಯಸ್ಸು ಜಾಸ್ತಿ ಆಗುವುದರಿಂದ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗುವುದರಿಂದ ಕ್ಯಾಟ್ರಾಕ್ಟ್ ಸುಮಾರಾಗಿ ಬಂದೇ ಬರುತ್ತೆ. ಲಕ್ಷಾಂತರ ಜನಕ್ಕೆ ಇನ್ನೂ ಕ್ಯಾಟ್ರಾಕ್ಟ್ ಆದ ಅವಶ್ಯಕತೆ ಇದೆ. ಅನೇಕ ಕಾರಣಗಳಿಂದ ಅವರಿಗೆ ಆಸ್ಪತ್ರೆಗೆ ಬರೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾವು ನಮ್ಮೆಲ್ಲರ ಸಹಕಾರವನ್ನು ಕೊಟ್ಟು ಅವರಿಗೆ ಯಶಸ್ವಿ ಮಾಡಬೇಕು ಅಂತ ವಿಚಾರ ಮಾಡಿದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ಬೇಕು. ತಾವು ಎಲ್ಲಿ ಹೋಗ್ತಾರೆ ಅಲ್ಲಿ ಇಂಥ ಉಚಿತವಾದ ವ್ಯವಸ್ಥೆ ಇದೆ ಅಂತ ತಾವು ಹೇಳೋದ್ರಿಂದ ನಮ್ಮ ಸಾರ್ವಜನಿಕರ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.